ಹಾಯ್ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಪ್ರತ್ಯೇಕವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಆದರೆ ನಾವು ದಿನಾಲು ತಿನ್ನುವ ಕೆಲವು ಡ್ರೈ ಫ್ರೂಟ್ಸ್ನ ಫ್ಯಾಕ್ಟರಿನಲ್ಲಿ ಯಾವ ರೀತಿ ಹೇಗೆ ತಯಾರು ಮಾಡ್ತಾರೆ, ಅವುಗಳನ್ನ ಮಾರ್ಕೆಟ್ ವರೆಗೂ ತರುವುದಕ್ಕೆ ಯಾವ ರೀತಿಯ ಪ್ರೊಸೆಸಿಂಗ್ ಮಾಡ್ತಾರೆ ನೋಡೋಣ ಬನ್ನಿ. ನಂಬರ್ 1, ಗೋಡಂಬಿ ಮೇಕಿಂಗ್ ಪ್ರಾಸೆಸ್. ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ನಲ್ಲಿ ಗೋಡಂಬಿ ಇಲ್ಲದೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಲ್ವಾ? ಏಕೆಂದ್ರೆ ಇವು ಕೇವಲ ತಿನ್ನುವುದಕ್ಕೆ ಮಾತ್ರ ರುಚಿಯಾಗಿರೋದು ಅಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೆ ಒಳಿತು ಮಾಡುವ ಎಷ್ಟೋ ಪೌಷ್ಟಿಕ ಗುಣಗಳು ಈ ಗೋಡಂಬಿಯಲ್ಲಿ ಹೆಚ್ಚಾಗಿರುತ್ತವೆ. ಅದಕ್ಕೆ ಇದನ್ನ ಡ್ರೈ ಫ್ರೂಟ್ಸ್ ಕಿಂಗ್ ಎಂದು ಸಹ ಕರೀತಾರೆ. ಹಾಗಾದ್ರೆ ಫ್ರೆಂಡ್ಸ್, ಇಷ್ಟು ಪೌಷ್ಟಿಕ ಗುಣಗಳು ಹೊಂದಿರುವ ಈ ಗೋಡಂಬಿಯನ್ನ ಫ್ಯಾಕ್ಟರಿಯಲ್ಲಿ ಹೇಗೆ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ, ಇವುಗಳನ್ನ ತಿನ್ನುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ ಇಲ್ವಾ? ಹಾಗೆ ಗೋಡಂಬಿ ಫ್ಯಾಕ್ಟರಿಯಲ್ಲಿ ಯಾವ ರೀತಿ ಪ್ರೊಸೆಸಿಂಗ್ ಆಗುತ್ತೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್, ಗೋಡಂಬಿ ಅಂದ ತಕ್ಷಣ ಇದು ಡೈರೆಕ್ಟ್ ಆಗಿ ಮರದಿಂದ ತಯಾರಾಗುವ ಪದಾರ್ಥ ಅಲ್ಲ. ಗೋಡಂಬಿ ಹಣ್ಣುಗಳಿಂದ ನಮಗೆ ಗೋಡಂಬಿ ಅನ್ನೋದು ಬರುತ್ತೆ. ಈ ಗೋಡಂಬಿಯ ಕಾಯಿ ಅನ್ನೋದು ಸ್ವಲ್ಪ ವಿಷದಿಂದ ಕೂಡಿರುತ್ತೆ. ಇನ್ನು ವಿವರವಾಗಿ ಹೇಳಬೇಕಂದ್ರೆ, ಈ ಗೋಡಂಬಿ ಹಣ್ಣನ್ನ ಇನ್ನು ಕಾಯಿ ಇದ್ದಾಗ ತಿನ್ನುವುದರಿಂದ ಕೆಲವು ಜನ ಸತ್ತ ನಿದರ್ಶನಗಳು ಸಹ ಇದ್ದಾವೆ. ಅದಕ್ಕೆ ಈ ಕಾಯಿಯನ್ನ ಪ್ರೊಸೆಸಿಂಗ್ ಮಾಡದೆ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡುವುದಿಲ್ಲ. ಆದುದರಿಂದ ಈ ಗೋಡಂಬಿ ಹಣ್ಣನ್ನ ಮರದಿಂದ ಕೊಯ್ದು ನಮ್ಮ ಕೈಗೆ ಸೇರುವ ಮಧ್ಯದಲ್ಲಿ ತುಂಬಾ ಸ್ಟೇಜಸ್ ಇರುತ್ತೆ. ಆ ಪ್ರೊಸೆಸ್ ಏನು ನೋಡೋಣ ಬನ್ನಿ. ಫಸ್ಟ್ ಸ್ಟೆಪ್, ಫಾರ್ಮಿಂಗ್. ಫ್ರೆಂಡ್ಸ್, ಈ ಗೋಡಂಬಿ ತಯಾರಿಸುವುದಕ್ಕೂ ಮುಂಚೆ ಫಾರ್ಮಿಂಗ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಗೋಡಂಬಿಯನ್ನ ನಾಟಿ ಮಾಡಿದ 3 ವರ್ಷಗಳಿಗೆ ಆ ಮರದಿಂದ ಕಾಯಿ ಬಿಡೋದಕ್ಕೆ ಶುರುವಾಗುತ್ತೆ. ಈ ರೀತಿ ಕಾಯಿ ಬಿಟ್ಟ ನಂತರ ಗೋಡಂಬಿ ಮೇಕಿಂಗ್ ಪ್ರೊಸೆಸ್ ನಲ್ಲಿ 2ನೇ ಸ್ಟೆಪ್ ಶುರುವಾಗುತ್ತೆ. ಈ ಪ್ರೊಸೆಸ್ ಅನ್ನೋದು ಸುಮಾರು ಏಪ್ರಿಲ್ ತಿಂಗಳಿಂದ ಶುರು ಮಾಡ್ತಾರೆ. ಯಾಕಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಈ ಗೋಡಂಬಿ ಅನ್ನೋದು ಮರಕ್ಕೆ ಚೆನ್ನಾಗಿ ಬೆಳೆದಿರುತ್ತೆ. ಅದಕ್ಕೆ ಗೋಡಂಬಿ ಬೆಳೆದ ಪ್ರತಿಯೊಬ್ಬ ರೈತ ಏಪ್ರಿಲ್ ತಿಂಗಳಲ್ಲಿ ಗೋಡಂಬಿಯನ್ನ ಮರದಿಂದ ಕಟಾವು ಮಾಡ್ತಾರೆ. ಇಲ್ಲಿಂದ ಗೋಡಂಬಿ ತಯಾರಿಯಲ್ಲಿ 3ನೇ ಸ್ಟೆಪ್ ಅನ್ನೋದು ಶುರುವಾಗುತ್ತೆ. ಈ ಗೋಡಂಬಿಯನ್ನ ಕಟಾವು ಮಾಡಿದ ನಂತರ ರೈತರು ವರ್ಕರ್ಸ್ ಸಹಾಯದಿಂದ ಈ ಗೋಡಂಬಿಯ ಕೊನೆಯಲ್ಲಿ ಕಿಡ್ನಿ ಶೇಪ್ ನಲ್ಲಿರುವ ಈ ಗೋಡಂಬಿ ಬೀಜಗಳನ್ನ ಬೇರೆ ಮಾಡ್ತಾರೆ. ಅಷ್ಟೇ ಅಲ್ಲ, ನಂತರ ಈ ಕಿಡ್ನಿ ಶೇಪ್ ನಲ್ಲಿರುವ ಈ ಗೋಡಂಬಿ ಬೀಜಗಳನ್ನ ಸುಮಾರು 3 ದಿನಗಳವರೆಗೆ ಬಿಸಿಲಿನಲ್ಲಿ ಒಣಗಿಸಲಾಗುತ್ತೆ. ಈ ಬೀಜಗಳಲ್ಲಿನ ತೇವಾಂಶ ಅಂದ್ರೆ ಮಾಯಿಶ್ಚರ್ ಎಲ್ಲ ಹೋಗೋವರೆಗೂ ಒಣಗಿಸಿದ ನಂತರ ಇವುಗಳನ್ನ ರೈತರು ಫ್ಯಾಕ್ಟರಿಗೆ ಸಪ್ಲೈ ಮಾಡ್ತಾರೆ. ಇನ್ನು ಗೋಡಂಬಿ ಫ್ಯಾಕ್ಟರಿನಿಂದ ಹೊರಬರೋದಕ್ಕೆ ನಿಜವಾದ 4ನೇ ಸ್ಟೆಪ್ ಇಲ್ಲೇ ಶುರುವಾಗುತ್ತೆ. ಯಾಕೆಂದ್ರೆ ಈ ಫ್ಯಾಕ್ಟರಿನಲ್ಲಿ ಗೋಡಂಬಿಯನ್ನ ಹೈ ಪ್ರೆಷರ್ ಟೆಂಪರೇಚರ್ ಇರುವ ಮಷೀನ್ ನಲ್ಲಿ ಹಾಕಿ ಚೆನ್ನಾಗಿ ಬಿಸಿ ಮಾಡ್ತಾರೆ. ಈ ರೀತಿ ರೋಸ್ಟ್ ಮಾಡಿದ ನಂತರ ಗೋಡಂಬಿ ತಯಾರಾಗುವುದಕ್ಕೆ 5ನೇ ಸ್ಟೆಪ್ ಶುರುವಾಗುತ್ತೆ. ಈ ಸ್ಟೇಜ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಫ್ಯಾಕ್ಟರಿನಲ್ಲಿ ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಿರುವ ಗೋಡಂಬಿ ಬೀಜಗಳನ್ನ ಒಂದು ಮಷೀನ್ ಸಹಾಯದಿಂದ ಕಟ್ ಮಾಡ್ತಾರೆ. ಯಾಕಂದ್ರೆ ಈ ಗೋಡಂಬಿ ಬೀಜಗಳು ತುಂಬಾ ಗಟ್ಟಿಯಾಗಿ ಇರ್ತವೆ. ಅದಕ್ಕೆ ಕೆಲವು ಜನ ವರ್ಕರ್ ಸಹಾಯದಿಂದ ಕಟ್ಟಿಂಗ್ ಮಷೀನ್ ಉಪಯೋಗಿಸಿ ಈ ಗೋಡಂಬಿಗಳನ್ನ ಕಟ್ ಮಾಡ್ತಾರೆ. ಇಲ್ಲಿಂದ ಗೋಡಂಬಿ ತಯಾರಿಯಲ್ಲಿ 6ನೇ ಸ್ಟೇಜ್ ಶುರುವಾಗುತ್ತೆ. ಈ ರೀತಿ ಕಟ್ ಮಾಡಿದ ಈ ಗೋಡಂಬಿ ಬೀಜಗಳನ್ನ ಒಂದು ಹಾಟ್ ಚೇಂಬರ್ ನಲ್ಲಿ ಇರಿಸಿ 70 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೀಟ್ ಮಾಡ್ತಾರೆ. ಈ ರೀತಿ ಮಾಡುವುದರಿಂದ ಅಷ್ಟೊತ್ತಿಗೆ ಅದರಲ್ಲಿ ಏನಾದ್ರೂ ಮಾಯಿಶ್ಚರ್ ಅಥವಾ ವಾಟರ್ ಇದ್ರೆ ಅದು ಎವಾಪರೇಟ್ ಆಗುತ್ತೆ. ಇಲ್ಲಿಂದ 7ನೇ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಈ ಸ್ಟೇಜ್ ನಲ್ಲಿ ಈ ಗೋಡಂಬಿ ಮೇಲಿರುವ ತೊಗಟಿಯನ್ನ ಚೆನ್ನಾಗಿ ಒಂದು ಪೀಲರ್ ಸಹಾಯದಿಂದ ರಿಮೂವ್ ಮಾಡ್ತಾರೆ. ಈ ರೀತಿ ಮಾಡುವುದರಿಂದ ಈ ಗೋಡಂಬಿ ಅನ್ನೋದು ನೋಡುವುದಕ್ಕೆ ತುಂಬಾ ಬೆಳ್ಳಗೆ ಕ್ಲೀನ್ ಆಗಿ ಕಾಣಿಸುತ್ತೆ. ಇನ್ನು 8ನೇ ಸ್ಟೆಪ್ ನಲ್ಲಿ ಈ ಗೋಡಂಬಿ ನೋಡುವುದಕ್ಕೆ ಹೇಗಿದೆ, ಇದರ ಕ್ವಾಲಿಟಿ, ಕಲರ್, ಸೈಜ್ ನ ಆಧಾರದ ಮೇಲೆ 25 ವಿಧಗಳಲ್ಲಿ ವಿಂಗಡಿಸಲಾಗುತ್ತೆ. ಈ ರೀತಿ ವಿಂಗಡಿಸಿ ಈ ಗೋಡಂಬಿಯನ್ನ ಒಬ್ಬ ಕ್ವಾಲಿಟಿ ಚೆಕಿಂಗ್ ಮ್ಯಾನೇಜರ್ ಕ್ವಾಲಿಟಿ ಟೆಸ್ಟ್ ಅನ್ನೋದು ಮಾಡ್ತಾರೆ. ನಂತರ 9ನೇ ಸ್ಟೆಪ್ ನಲ್ಲಿ ಈ ರೀತಿ ರೆಡಿ ಆಗಿರುವ ಗೋಡಂಬಿಯನ್ನ ಮಷಿನ್ ಗಳ ಸಹಾಯದಿಂದ ಈ ರೀತಿ ಕವರ್ ನಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಮಾರ್ಕೆಟ್ ನಲ್ಲಿ ಮಾರೋದಕ್ಕೆ ಕಳುಹಿಸಲಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗೋಡಂಬಿ ಅನ್ನೋದು ಗಿಡದಿಂದ ನಮ್ಮ ಕೈಗೆ ಹೇಗೆ ಬರುತ್ತೆ. ಈ ರೀತಿ ಪ್ರೊಸೆಸ್ ಮಾಡಿದ ಗೋಡಂಬಿಯನ್ನ ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ, ಯಾವುದೇ ನಷ್ಟ ಇರುವುದಿಲ್ಲ. ಆದ್ರೆ ದಿನಕ್ಕೆ 5ರಿಂದ 6 ಗೋಡಂಬಿ ತಿನ್ನುವುದು ಒಳ್ಳೆಯದು. ಅಧಿಕ ಮೊತ್ತದಲ್ಲಿ ಗೋಡಂಬಿ ತಿನ್ನುವುದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಏಕೆಂದ್ರೆ ಗೋಡಂಬಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲೋರೀಸ್ ಇರ್ತವೆ. ನೇರವಾಗಿ ಗಿಡದಿಂದ ಕೊಯ್ದ ಗೋಡಂಬಿ ತಿನ್ನುವುದು ಇನ್ನು ಪ್ರಾಣಕ್ಕೆ ಅಪಾಯವೇ. ಕಂಪಲ್ಸರಿ ಈ ರೀತಿ ಪ್ರೊಸೆಸಿಂಗ್ ಮಾಡಿದ ಗೋಡಂಬಿಯನ್ನ ತಿನ್ನಿ. ನಂಬರ್ 2, ಬಾದಾಮ್ ಮೇಕಿಂಗ್ ಪ್ರೊಸೆಸ್. ಫ್ರೆಂಡ್ಸ್, ದಿನಾಲು 4 ನೆನೆಯಿಟ್ಟ ಬಾದಾಮ್ ತಿನ್ನುವುದರಿಂದ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಷ್ಟು ಒಳ್ಳೆಯದೋ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಫ್ಯಾಕ್ಟರಿನಿಂದ ಹೊರಬಂದ ಬಾದಾಮ್ನ ತಿನ್ನುವುದು ನಿಜಕ್ಕೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದ ಅಲ್ವಾ ಅನ್ನೋ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ. ಇದರ ಹಿಂದಿರುವ ನಿಜವೇನು ನೋಡೋಣ ಬನ್ನಿ. ಬಾದಾಮ್ನ ಯಾವ ರೀತಿ ತಯಾರು ಮಾಡ್ತಾರೆ ಈಗ ನೋಡೋಣ. ಬಾದಾಮ್ನ ತಯಾರಿಸಲು ಮೊದಲು ಬಾದಾಮ್ ಗಿಡಗಳನ್ನ ನಾಟಿಸಬೇಕು. ಇನ್ನು ರೈತರು ಬಾದಾಮ್ ಗಿಡಗಳನ್ನ ನಾಟಿ ಮಾಡಿದ 5ರಿಂದ 6 ವರ್ಷಕ್ಕೆ ಬಾದಾಮ್ ಗಿಡಗಳಿಗೆ
ಕೆಳಗೆ ಬಾದಾಮ್ ಕಾಯಿ ಬಿಡಲು ಶುರು ಮಾಡುತ್ತೆ. ಇನ್ನು ಬಾದಾಮ್ ಗಿಡಕ್ಕೆ ಚೆನ್ನಾಗಿ ಕಾಯಿ ಬಿಟ್ಟ ನಂತರ ವರ್ಕರ್ಸ್ ಸಹಾಯದಿಂದ ಕಟಾವು ಮಾಡ್ತಾರೆ. ಈ ಟೆಕ್ನಾಲಜಿ ಪ್ರಪಂಚದಲ್ಲಿ ಈ ರೀತಿ ಮರದಿಂದ ಬಾದಾಮ್ನ ಕೊಯ್ಯಲು ರೈತರು ಅಡ್ವಾನ್ಸ್ಡ್ ಟೆಕ್ನಾಲಜಿ ಮಷಿನ್ಸ್ ನ ಕೂಡ ಉಪಯೋಗಿಸ್ತಾ ಇದ್ದಾರೆ. ಏಕೆಂದರೆ ಒಂದು ಟೈಮ್ ನಲ್ಲಿ ಈ ಬಾದಾಮ್ನ ಕಟಾವು ಮಾಡೋದು ಕೂಡ ತುಂಬಾ ಕಷ್ಟವಾಗಿತ್ತು. ಆದ್ರೆ ಈ ದಿನಗಳಲ್ಲಿ ಈ ಬಾದಾಮ್ ಕಾಯಿಗಳನ್ನ ಕೊಯ್ಯಲು ಅಡ್ವಾನ್ಸ್ಡ್ ಮಷಿನ್ಸ್ ಕೂಡ ಬಂದಿವೆ. ಈ ಮಷಿನ್ಸ್ ಎಷ್ಟು ಸ್ಪೀಡ್ ಆಗಿ ಎಷ್ಟು ಅಡ್ವಾನ್ಸ್ಡ್ ಆಗಿ ಕೆಲಸ ಮಾಡ್ತವೆ ನೀವೇ ನೋಡಿ. ಈ ರೀತಿ ಮಷಿನ್ ಸಹಾಯದಿಂದ ಕಟಾವು ಮಾಡಿದ ಬಾದಾಮ್ನ ಟ್ರಕ್ ನಲ್ಲಿ ಹಾಕಿಕೊಂಡು ಫ್ಯಾಕ್ಟರಿಗೆ ತರ್ತಾರೆ. ಫ್ಯಾಕ್ಟರಿನಲ್ಲಿ ಈ ರೀತಿ ತಂದ ಬಾದಾಮ್ ಕಾಯಿಗಳನ್ನ ಒಂದು ರೋಟರಿ ಮಷಿನ್ ಅಲ್ಲಿ ಹಾಕಿ ಈ ಬಾದಾಮ್ ಕಾಯಿ ಒಳಗಡೆ ಇರುವ ಈ ಬಾದಾಮ್ನ ಸಪರೇಟ್ ಮಾಡ್ತಾರೆ. ನಂತರದ ಪ್ರೊಸೆಸ್ ನಲ್ಲಿ ಈ ಬಾದಾಮ್ ಕಾಯಿಗಳನ್ನ ಒಂದು ಕನ್ವೇರ್ ಬೆಲ್ಟ್ ಮೇಲೆ ಹಾಕಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಈ ಸ್ಟೆಪ್ ನಲ್ಲಿ ಬಾದಾಮ್ನ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಕ್ವಾಲಿಟಿ ಮ್ಯಾನೇಜರ್ ಕ್ವಾಲಿಟಿನ ಚೆಕ್ ಮಾಡ್ತಾರೆ. ಆದ್ರೆ ಈ ಚೆಕಿಂಗ್ ನಲ್ಲಿ ಸಣ್ಣದಾಗಿರುವ ಬಾದಾಮ್ನ ಬೇರೆ ಮಾಡಲಾಗುತ್ತೆ. ಇನ್ನು ಈ ಕ್ವಾಲಿಟಿ ಚೆಕಿಂಗ್ ಪೂರ್ತಿಯಾದ ನಂತರ ಕೆಲವು ಬಾದಾಮ್ ಕಾಯಿಗಳನ್ನ ಡೈರೆಕ್ಟ್ ಆಗಿ ಹೀಗೆ ಪ್ಯಾಕಿಂಗ್ ಮಾಡ್ತಾರೆ. ಈ ರೀತಿ ಬಾದಾಮ್ನ ಪ್ಯಾಕೆಟ್ ನಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳುಹಿಸ್ತಾರೆ. ಈ ರೀತಿ ಪ್ರೊಸೆಸ್ ಆದ ಬಾದಾಮ್ ನಮಗೆ ತಲುಪುತ್ತೆ. ಈ ರೀತಿ ತಯಾರಾದ ಬಾದಾಮ್ನ ನಾವು ತಿನ್ನುವುದು ಒಳ್ಳೆಯದೇ. ಆದರೆ ಬಾದಾಮ್ ತೊಗಟಿಯಲ್ಲಿರುವ ಟಾಕ್ಸಿನ್ ಅನ್ನೋ ರಾಸಾಯನಿಕ ಪದಾರ್ಥ ನಮ್ಮ ಶರೀರಕ್ಕೆ ಬಾದಾಮ್ನಲ್ಲಿರುವ ಪೋಷಕ ಗುಣಗಳನ್ನ ಒದಗಿಸದಂತೆ ಮಾಡುತ್ತೆ. ಆದುದರಿಂದ ನೀವು ಪ್ರತಿದಿನ ಬಾದಾಮ್ನ ತಿನ್ನುವಾಗ ಅವುಗಳನ್ನ ನೀರಿನಲ್ಲಿ ನೆನೆಯಿಟ್ಟು ತಿನ್ನುವುದನ್ನ ರೂಢಿ ಮಾಡಿಕೊಳ್ಳಿ. ಏಕೆಂದರೆ ನೆನೆಯಿಟ್ಟ ಬಾದಾಮ್ನ ತಿನ್ನುವುದರಿಂದ ಬಾದಾಮ್ನಲ್ಲಿರುವ ಪೋಷಕ ಗುಣಗಳು ನಮ್ಮ ಶರೀರಕ್ಕೆ ಪೂರ್ತಿಯಾಗಿ ದೊರಕುತ್ತವೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.